ಇವಳು ಅಹಲ್ಯೆಯಲ್ಲ, ರಂಭೆ, ದೇವಲೋಕದ ಅಪ್ಸರೆ. ಅದೊಮ್ಮೆ ಮಹರ್ಷಿಯ ಶಾಪಾಗ್ನಿಗೆ ಸಿಲುಕಿ ಅಹಲ್ಯೆಯಂತೆ ಇವಳು ಶಿಲೆಯಾಗಿದ್ದಳು. ರಂಭೆ ಶಿಲೆಯಾಗಿದ್ದು ಪಾಪದಿಂದಲ್ಲ, ತಪೋಭಂಗದಿಂದ. ವಿಶ್ವಾಮಿತ್ರರ ತಪಸ್ಸನ್ನು ಭಂಗಗೊಳಿಸಲು ಬಂದವಳು ಕಲ್ಲಾಗಿ ಹೋದಳು. ಕಾಲ ನಿಂತಂತೆ ಭಾಸವಾಗುವ ಕಾಡಿನ ಆಳದಲ್ಲಿರುವ ಈ ತಪೋವನದಲ್ಲಿ ಮೌನವೇ ಮಂತ್ರವಾಯಿತು. ಮಹರ್ಷಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಪದವಿಗಾಗಿ ಸುದೀರ್ಘ ತಪಸ್ಸಿನಲ್ಲಿ ಲೀನರಾಗಿದ್ದರು. ದಿನಗಳು ಕಳೆದಂತೆ ಮಹರ್ಷಿ ವಿಶ್ವಾಮಿತ್ರರ ತಪಸ್ಸಿನ ತೇಜಸ್ಸು ಸ್ವರ್ಗವನ್ನೂ ಕದಲಿಸಿತು. ಇಂದ್ರನ ಸಿಂಹಾಸನವೇ ಅಲುಗಾಡಿತು. ಪದವಿ ಕಳೆದುಕೊಳ್ಳುವ ಭಯದಿಂದ ದೇವೇಂದ್ರ ರಂಭೆಯನ್ನು ಕರೆದು ಹೇಳಿದ, ರಂಭಾ, ನೀನು ಈಗಲೇ ಭೂಲೋಕಕ್ಕೆ ತೆರಳಿ ವಿಶ್ವಾಮಿತ್ರರ ತಪೋಭಂಗಗೊಳಿಸಬೇಕು. ಸುರಸುಂದರಿ ಅಪ್ಸರೆ ರಂಭೆ. ಸೌಂದರ್ಯವೇ ಇವಳ ಅಸ್ತ್ರ, ನೃತ್ಯವೇ ಇವಳ ಭಾಷೆ. ಇಂದ್ರನ ಆದೇಶದಂತೆ ಧರೆಗಿಳಿದು ಬಂದಳು. ತಪೋವನದಲ್ಲಿ ರಂಭೆಯ ಲಾವಣ್ಯ ನಲಿದಾಡತೊಡಗಿತು. ಘಲ್ ಘಲ್ ಗೆಜ್ಜೆಗಳ ಮಧುರ ನಿನಾದದ ಜೊತೆಗೆ ಹೂವಿನಂತೆ ತೇಲುವ ನೃತ್ಯ. ಧ್ಯಾನಮಗ್ನರಾಗಿದ್ದ ವಿಶ್ವಾಮಿತ್ರರು ಕ್ಷಣ ಮಾತ್ರ ಅಲುಗಾಡಿದರು. ಆ ಕ್ಷಣ ಮಾತ್ರದಲ್ಲೇ ಇದು ಇಂದ್ರನ ಕುತಂತ್ರವೆಂದು ಅವರಿಗೆ ಅರಿವಾಯಿತು. ತಪಸ್ಸಿನ ಅಗ್ನಿಯವರ ನೇತ್ರಗಳಲ್ಲಿ ಪ್ರಜ್ವಲಿಸತೊಡಗಿತು. ನನ್ನ ತಪಸ್ಸನ್ನು ಭಂಗಗೊಳಿಸಿದ ನೀನು 1000 ವರ್ಷಗಳ ಕಾಲ ಶಿಲೆಯಂತೆ ಸ್ತಬ್ಧರಾಗಿ ನಿಲ್ಲು. ಕಾಡು ಕಂಪಿಸಿತು. ತಪೋಶಕ್ತಿ ಪ್ರತಿಧ್ವನಿಸಿ ಪ್ರಕೃತಿಯಲ್ಲಿ ಲೀನವಾಯಿತು. ಕ್ಷಣ ಮಾತ್ರದಲ್ಲಿ ಅಪ್ಸರೆ ರಂಭೆ ಶಿಲೆಯಾಗಿ ಹೋದಳು. ಶಾಪದ ಕೋಪ ತಣಿದ ಮೇಲೆ ಮಹರ್ಷಿಯ ತಪಸ್ಸು ಮುಂದುವರಿಯಿತು. ವಿಶ್ವಾಮಿತ್ರರು ಮತ್ತೆ ಧ್ಯಾನದಲ್ಲಿ ಲೀನರಾದರು. ಮಳೆ ಸುರಿಯಿತು. ಋತುಗಳು ಬದಲಾದವು. ಕಾಲ ಹರಿದರೂ ಶಾಪ ಕಳೆದು ಅಳಿಯುವವರೆಗೆ ಶಿಲೆ ಮೌನವಾಗಿ ನಿಂತಿತ್ತು. ತಪಸ್ಸೇ ಮಹಾಶಕ್ತಿ, ಸಂಯಮವೇ ಪರಮ ವಿಜಯ.